ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್. ವೀಕ್ಷಕರೇ, ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಮೊದಲದಾಗಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರೋ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನಮ್ಮ ಕಡೆಯಿಂದ ವೀಕ್ಷಕರೇ ತಮ್ಮೆಲ್ಲರಿಗೂ ಧನ್ಯವಾದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್ ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ಖಂಡಿತವಾಗಲೂ ವೀಕ್ಷಕರೇ, ನಾನಾ ಥರದ ರೆಸಿಪಿಗಳನ್ನ, ಹಾಗೆ ಉಪ್ಮಾ, ಉಪ್ಪಿಟ್ಟು, ಅವಲಕ್ಕಿ, ಇನ್ನೂ ಒಳ್ಳೆ ರೆಸಿಪಿಗಳನ್ನ ನೀವು ಕೂಡ ಮಾಡ್ಕೊಂಡಿರ್ತೀರ. ಅದರಲ್ಲೂ ನಮ್ಮ ತೂಕ ಅಂದರೆ ಯಾರು ತುಂಬ ದಪ್ಪ ಇದ್ದಾರೋ, ಸ್ವಲ್ಪ ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಓಟ್ಸ್ ರೆಸಿಪಿಗಳನ್ನ ಜಾಸ್ತಿ ನೀವು ಸೇವನೆ ಮಾಡಿ. ಖಂಡಿತವಾಗಲೂ ಇದು ನಮಗೆ ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ವೀಕ್ಷಕರೇ, ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಮನೇಲಿದ್ದ ಸದಸ್ಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ವೀಕ್ಷಕರೇ, ಯಾರು ಮಾಡಿಲ್ವೋ ಒಂದು ಸರಿನೂ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ. ಬನ್ನಿ ವೀಕ್ಷಕರಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ವೀಕ್ಷಕರೇ, ಡ್ರೈವ್ ಇನ್ ಕಿಚನನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಮೊದಲೇದಾಗಿ 3 ಹಸಿಮೆಣಸಿನಕಾಯಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಅದು ಕೂಡ ವೀಕ್ಷಕರೇ ಇಷ್ಟ ಆದರೆ ಸಾಕಾಗತ್ತೆ. ಇದ್ರ ಜೊತೆಗೆ ಇನ್ನು ಚಿಕ್ಕದಾಗಿಯೇ ಒಂದು ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಬೌಲ್ ಆಗುತ್ತೆ ವೀಕ್ಷಕರೇ. ಹಾಗೆ ಕ್ಯಾರೆಟು, ಇದು ನೀವು ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ, ಅದು ಕೂಡ ಚಿಕ್ಕದಾಗಿ ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅದ್ರ ಜೊತೆ ವೀಕ್ಷಕರೇ ಬೀನ್ಸ್ ಕೂಡ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಘಮಕ್ಕೆ ರುಚಿಗೆ ಕೊತ್ತಂಬರಿ, ಸ್ವಲ್ಪ ಹುಳಿಗೆ ವೀಕ್ಷಕರೇ ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ತೊಗೊಂಡಿದ್ದೇನೆ. ಇದಿಷ್ಟ ಆದರೆ ಸಾಕಾಗುತ್ತೆ. ಈಗ ಫೈನಲ್ ಆಗಿ ವೀಕ್ಷಕರೇ ಓಟ್ಸು. ನೋಡಿ ವೀಕ್ಷಕರೇ, ಈ ಓಟ್ಸ್ ರೆಸಿಪಿನ ನೀವು ಸೇವಿಸಿದ್ರೆ ಇದು ವೀಕ್ಷಕರೇ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಸಾಕಾಗುತ್ತೆ. ನಾನೊಂದು ಬೌಲ್ ಓಟ್ಸನ್ನು ತೊಗೊಂಡಿದ್ದೇನೆ. ಈಗ ನಾವು ಇದನ್ನು ವೀಕ್ಷಕರೇ ಒಂದು ಪ್ಯಾನಲ್ಲಿ ಸುಮ್ಮನೆ ಉಗುರು ಬೆಚ್ಚಗಾಗೋಂಗೆ ಇದನ್ನು ಫ್ರೈ ಮಾಡ್ಕೋಬೇಕು, ವಿತೌಟ್ ಆಯಿಲ್ ನಾನಿಲ್ಲಿ ಹಾಕ್ತಾಯಿಲ್ಲ. ಹಾಗೆ ವೀಕ್ಷಕರೇ, ಇದನ್ನು ಒಂದು ಬಾಳಿಗೆ ಹಾಕ್ಕೊಂಡು ನೀವು ಈ ಥರ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಸುಮ್ಮನೆ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬೆಚ್ಚಗಾದ ಮೇಲೆ ವೀಕ್ಷಕರೇ, ನನಗೆ ಅದನ್ನು ಮತ್ತೆ ರಿಟರ್ನ್ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೀವು ಫ್ರೈ ಮಾಡಿದರೆ ಸಾಕಾಗುತ್ತೆ ವೀಕ್ಷಕರೇ. ಈಗ ಇದಕ್ಕೆ ಮತ್ತೆ ಇದೇ ಪಾತ್ರೆಯಲ್ಲಿ ವೀಕ್ಷಕರೇ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸರಿಯಾಗಿ ನಾನಿಲ್ಲಿ 1 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಒಳ್ಳೆ ಕ್ವಾಲಿಟಿ ಎಣ್ಣೆನ ಬಳಸಿ, ತುಂಬಾ ಚೆನ್ನಾಗಾಗುತ್ತೆ ಅಡುಗೆ ಎಲ್ಲ, ತುಂಬ ರುಚಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಈಗ ಎಣ್ಣೆ ಕಾದಿದೆ. ಕಾದಿರುವ ಎಣ್ಣೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅದೇ ಪ್ರಮಾಣದಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು, ಅದೇ ಪ್ರಮಾಣದಲ್ಲಿ ವೀಕ್ಷಕರೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಲಿ ವೀಕ್ಷಕರೇ ಇದನ್ನು ಈ ಥರ ಒಂದು 2 ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ್ ಅಂದಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಖಾರದ ಘಾಟು ಹೋಗೋಕ್ಕಾಗಿ ಸ್ವಲ್ಪ ವೀಕ್ಷಕರೇ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಘಾಟ್ ಕಡಿಮೆ ಆಗುತ್ತೆ ವೀಕ್ಷಕರೇ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಒಂದು ಕೊನೆಯದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ವೀಕ್ಷಕರೇ ಕೆಲವರು ಇದು ಚಿಕ್ಕ ಮಕ್ಕಳಿಗೆ ತಿನ್ನೋದಕ್ಕೆ ಮಾಡ್ತಾರೆ, ಆ ಥರ ಮಾಡಿಕೊಂಡ್ರೆ ಅದು ಚಿಕ್ಕ ಮಕ್ಕಳಿಗೆ ಆಗಿರುತ್ತೆ. ಸ್ವಲ್ಪ ಈ ಥರ ಒಂದು ಸ್ವಲ್ಪ ಅವಲಕ್ಕಿ ಥರ ಇದನ್ನು ಗಟ್ಟಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ, ಈರುಳ್ಳಿ ಈ ಥರ ಫ್ರೈ ಆಗಿರಬೇಕು ವೀಕ್ಷಕರೇ, ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬಂದಿರಬೇಕು. ಈಗ ಇದಕ್ಕೆ ನಾವು ಕ್ಯಾರೆಟನ್ನು ಹಾಕ್ಕೊಳ್ಳೋಣ ವೀಕ್ಷಕರೇ. ಹಾಗೆ ಇದ್ರ ಜೊತೆಗೆ ನಾವು ಒಂದು ಬೌಲನ್ನು ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ವಿ, ಅದು ಕೂಡ ಈ ಥರ ಚಿಕ್ಕದಾಗಿ ಇರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ವೀಕ್ಷಕರೇ ಇಲ್ಲಿ ತರಕಾರಿ ಇದ್ದರೆ ಹಾಕಿ, ಬೀನ್ಸು ಮತ್ತು ಕ್ಯಾರೆಟು ಹಾಕಿದರೆ ಚೆನ್ನಾಗಿರುತ್ತೆ. ನಿಮಗಿಲ್ಲ ಅಂತಂದರೆ ನೀವು ಬರೀ ಹಾಗೆ ಈರುಳ್ಳಿಯಿಂದನೇ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಈಗ ತರಕಾರಿ ಕೂಡ ಚೆನ್ನಾಗಿ ನಾವು 1 ನಿಮಿಷ 2 ನಿಮಿಷ ಫ್ರೈ ಮಾಡಬೇಕು, ಚೆನ್ನಾಗಿ ಬೇಯುತ್ತೆ. ನೋಡಿ ವೀಕ್ಷಕರೇ, ಈಗ ಮಸಾಲೆ ಪದಾರ್ಥಗಳಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕಿ, ಹಾಗೆ ವೀಕ್ಷಕರೇ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಮಸಾಲೆ ಹಾಕಿದ ಮೇಲೆ 1 ನಿಮಿಷ ಅಥವಾ 1.5 ನಿಮಿಷ ವೀಕ್ಷಕರೇ ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಘಮ, ಒಳ್ಳೆಯ ರುಚಿ ಬರುತ್ತೆ. ನೀವು ಕೂಡ ಮಾಡುವಾಗ ಇದರ ಪರಿಮಳನ ಪಡ್ಕೋಬೋದು ಖಂಡಿತ. ನೋಡಿ ವೀಕ್ಷಕರೇ, ಈಗ ಇಷ್ಟು ಒಗ್ಗರಣೆನ ನಾವು ಫ್ರೈ ಮಾಡಿದ್ದಾಯಿತು ವೀಕ್ಷಕರೇ. ಈಗ ನಾನು ಇದಕ್ಕೆ 1 ಗ್ಲಾಸ್ ನೀರು, ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿ ವೀಕ್ಷಕರೇ, ಈಗ ಓಟ್ಸು ನಾವು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಿ 1 to ಡಬಲ್ ನೀರು ಹಾಕಬಾರ್ದು. ನಾವು 1 ಗ್ಲಾಸ್ ಓಟ್ಸನ್ನು ತೊಗೊಂಡಿದ್ರೆ ಅದರ ಮುಕ್ಕಾಲು ಭಾಗ ಮಾತ್ರ ನೀರನ್ನು ಹಾಕಿ, ಇನ್ನು ಮಿಕ್ಕಿದ್ದು ಹಾಗೆ ಬಿಡಿ. ಬೇಕಾದ್ರೆ ನೀವು 1 ಗ್ಲಾಸ್ ಹಾಕಿದರೂ ಪರವಾಗಿಲ್ಲ.
ಅಷ್ಟಾದರೆ ಸಾಕಾಗತ್ತೆ. ನೋಡಿ ಈಗ ತರಕಾರಿ ಕೂಡ ವೀಕ್ಷಕರೇ ಇದು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ 1 ನಿಮಿಷ. ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈಗ ಫೈನಲ್ ಆಗಿ ಇದು ಕುದೀತಾ ಇದೆ ವೀಕ್ಷಕರೇ. ಸ್ಟವನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೊಂಡು ನಾವು ತೊಗೊಂಡಿರುವ ಓಟ್ಸನ್ನು ವೀಕ್ಷಕರೇ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ವೀಕ್ಷಕರೇ ನೀವು ಈ ಥರ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಕೆಲವರು ವೀಕ್ಷಕರೇ ನಾನಾ ಥರದ ವಿಧಾನದಲ್ಲಿ ಮಾಡೇ ಮಾಡ್ತಿರ್ತಾರೆ. ವೀಕ್ಷಕರೇ ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಈಗ ಫೈನಲ್ಲಾಗಿ ಈ ಮೆಜರ್ಮೆಂಟಲ್ಲಿ ಇರಬೇಕು ವೀಕ್ಷಕರೇ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ತಿನ್ಬೋದು. ಹಾಗೆ ಚಿಕ್ಕವ್ರಿಗೆ ಇನ್ನೂ ಚಿಕ್ಕ ಮಕ್ಕಳಿಗೆ ಒಂದು 6 ಅಥವಾ 7 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನೀವು ಸೂಪ್ ಥರ ಮಾಡಿಕೊಡ್ಬೋದು ವೀಕ್ಷಕರೇ, ಚೆನ್ನಾಗಿರುತ್ತೆ. ನೋಡಿ ಈಗ ಫೈನಲ್ಲಾಗಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಒಳ್ಳೆ ರುಚಿ, ಖಂಡಿತವಾಗಲೂ ನಮ್ಮ ತೂಕನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಒಂದು ಸಾರಿ ವೀಕ್ಷಕರೇ ಮಾಡಿಕೊಂಡು ಟೇಸ್ಟ್ ಮಾಡಿ. ಓಟ್ಸ್ ರೆಸಿಪಿನ ಸೇವಿಸಿ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ವೀಕ್ಷಕರೇ, ಈಗ ಈ ರೆಸಿಪಿ ರೆಡಿಯಾಗಿದೆ. ನಾವು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಖಂಡಿತವಾಗಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ವೀಕ್ಷಕರೇ ಮರಿಬೇಡಿ, ಹಾಗಿದ್ರೆ ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ. ನೋಡಿ ಫೈನಲ್ಲಾಗಿ ಇದರ ಮೇಲೆ ಸ್ವಲ್ಪ ಹಾಗೆ ನೀವು ಕೊತ್ತಂಬರಿ ಅಥವಾ ಶೇವ್ ಜೊತೆ ವೀಕ್ಷಕರೇ ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ನೋಡಿದ್ರೆ ತಿನ್ಬೇಕನ್ಸುತ್ತೆ. ಎಲ್ಲ ತರಕಾರಿ ಅದರ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ವೀಕ್ಷಕರೇ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವೀಕ್ಷಕರೇ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನಾವು ನಿಮಗೆ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.